ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಕೋರಿರುವಂತಹ ಅರ್ಜಿ ಪ್ರದೋಷ್ ಸಲ್ಲಿಸಿರ್ತಕ್ಕಂಥದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ಸಹ ಆರೋಪಿಯಾಗಿರ್ತಕ್ಕಂಥ A14 ಪ್ರದೋಷ್ ಸಲ್ಲಿಸಿರ್ತಕ್ಕಂತಹ ಅರ್ಜಿ ಇವತ್ತು 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನು ಪ್ರಕಟಿಸಲಿದೆ. ಪ್ರದೋಷ್ ಅರ್ಜಿ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಹುದಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅರ್ಜಿಯನ್ನ ಇವತ್ತು 59ನೇ ಸಿಸಿಎಚ್ ಕೋರ್ಟ್ ವಿಚಾರಣೆ ನಡೆಸಿದೆ. ಅದನ್ನ ಇವತ್ತು ಅದರ ಆದೇಶ ಪ್ರಕಟ ಆಗುತ್ತೆ. ಇದಕ್ಕೆ ಇತರೆ ಆರೋಪಿಗಳು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಟೈಮ್ ಇಲ್ಲ, ಆಕ್ಷೇಪಣೆ ಸಲ್ಲಿಸೋ ಹಾಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವಕಾಶ ಕೂಡ ಇಲ್ಲ. ನಿನ್ನೆ ಇದೇ 59ನೇ ಸಿಸಿಎಚ್ ಕೋರ್ಟ್ ಇವತ್ತು ಪ್ರತ್ಯೇಕ ಆದೇಶ ಕೊಡ್ತೀವಿ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಇವತ್ತಿನ ಒಂದು ಆದೇಶ ಬಹುತೇಕ ಏರಿರಬಹುದು, ಮತ್ತೆ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮಿಕ್ಕಂತ ಆರೋಪಿಗಳಿಗೆ. ಅದು ಯಾಕೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್ ದಿವಿತ್, ಖಂಡಿತವಾಗ್ಲೂ ಕೂಡ ದರ್ಶನ್ ಒಂದು ಕೇಸ್ ಏನಿತ್ತು, ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಇವತ್ತು ಪ್ರದೋಷ್ರ ಒಂದು ಮಾಫಿ ಸಾಕ್ಷಿಯ ಒಂದು ಜಡ್ಜ್ಮೆಂಟ್ ಸಿಗಲಿದೆ. ಅಂದ್ರೆ ಅದನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂತಹ ಒಂದು ಪ್ರಮುಖವಾದಂತಹ ಆದೇಶ ಇವತ್ತು 59ನೇ ಸಿಸಿಎಚ್ ನ್ಯಾಯಾಲಯ ಪ್ರಕಟವನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ದರ್ಶನ್ ಪರ ವಕೀಲರಾಗಿರ್ಬೋದು ಅಥವಾ ಇನ್ನುಳಿದಂತಹ ಆರೋಪಿಗಳ ಪರ ವಕೀಲರು ಏನ್ ಹೇಳ್ತಾ ಇದ್ರು ಅಂದ್ರೆ, ಪ್ರದೋಷ್ ಈ ಹಂತದಲ್ಲಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಹಾಕಬಾರದು ಅನ್ನುವಂತಹ ಆಕ್ಷೇಪಣೆಯನ್ನ ಅವ್ರು ಹಾಕಿದ್ರು. ಆದ್ರೆ ಅದು ಆ ರೀತಿಯಾಗಿ ಮಾಡೋದಕ್ಕಾಗ ಅವರು ಮಾಫಿ ಸಾಕ್ಷಿಯನ್ನು ಹಾಕಬಹುದು, ಅದನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಕೋರ್ಟ್ ನಿನ್ನೆ ಕೂಡ ಆದೇಶ ಮಾಡಿತ್ತು. ಇವತ್ತು ಆ ಮಾಫಿ ಸಾಕ್ಷಿಯನ್ನ ಅರ್ಜಿಯನ್ನ ಪರಿಗಣನೆ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ಆದೇಶ ಕೂಡ ಹೊರಬರುತ್ತೆ. ಆ ಬಳಿಕ ಒಂದು ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಅಂದ್ರೆ, ಆತನನ್ನ ಅಂದ್ರೆ ಮಾಫಿ ಸಾಕ್ಷಿಯಾಗಿರುವಂತಹ ಪ್ರದೋಷ್ ಏನಿದ್ದಾನೆ, ಈ ಹಿಂದೆ ಆತ ಆರೋಪಿಯಾಗಿರ್ತಾನೆ, ಈಗ ಅವನಿಗೆ ಮಾಫಿ ಸಾಕ್ಷಿಯನ್ನಾಗಿ ಆತನನ್ನ ಕನ್ಸಿಡರ್ ಮಾಡಲಾಗುತ್ತೆ. ಆ ಬಳಿಕ ಆತನನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಆರೋಪಿ ಪರ ವಕೀಲರು ಯಾರು ಇರ್ತಾರೆ, ಆತ ಸತ್ಯವನ್ನ ಹೇಳ್ತಾ ಇದ್ದಾನ ಇಲ್ವಾ ಅನ್ನುವಂತ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಆ ಬಳಿಕ ಆತನಿಗೆ ಏನೇನು ಗೊತ್ತಿದೆ ಅದೆಲ್ಲವನ್ನೂ ಕೂಡ ಆತ ಸತ್ಯ ಹೇಳಬೇಕು. ಆತ ಪ್ರತ್ಯಕ್ಷದರ್ಶಿ ಆಗ್ತಾನೆ, ಅಂದ್ರೆ ಆರೋಪಿಯಿಂದ ಆತ ಸಾಕ್ಷಿಯಾಗಿ ಮಾರ್ಪಾಡಾಗ್ತಾನೆ. ಆತ ಒಂದು ವೇಳೆ ಸತ್ಯವನ್ನ ಮರೆಮಾಚಿದ್ದೇ ಆದಲ್ಲಿ ಅಥವಾ ಸುಳ್ಳನ್ನ ಹೇಳಿದ್ದೇ ಆದಲ್ಲಿ ಅದನ್ನ ಮತ್ತೆ ಆರೋಪಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟಗಳೇನಂತಂದ್ರೆ, ಇಲ್ಲಿರುವಂತಹ ಪ್ರತ್ಯಕ್ಷದರ್ಶಿ ಅಂದ್ರೆ ಈಗ ಮಾಫಿ ಸಾಕ್ಷಿಯಾಗಿ ಏನು ಪ್ರದೋಷ್ ಮಾರ್ಪಾಡಾಗ್ತಾರೆ, ಒಂದು ವೇಳೆ ಕೋರ್ಟ್ ಅದನ್ನ ಪರಿಗಣನೆ ಮಾಡಿದ್ದೇ ಆದಲ್ಲಿ ಆಗ ದರ್ಶನ್ ಪರ ವಕೀಲರು ಈತ ಹೇಳ್ತಾ ಇರೋದು ಸುಳ್ಳು, ಅಂದ್ರೆ ಈತ ಮಾಫಿ ಸಾಕ್ಷಿಯಾಗಿ ಏನ್ ಹೇಳ್ತಾ ಇದ್ದಾನೆ ಇದೆಲ್ಲವೂ ಕೂಡ ಕಟ್ಟುಕತೆ, ತನ್ನ ಕ್ಷಮಾದಾನಕ್ಕಾಗಿ ತನ್ನನ್ನ ಈ ಕೇಸ್ನಿಂದ ತಾನು ಬಚಾವಾಗೋದಕ್ಕಾಗಿ ಆತ ಹೇಳ್ತಾ ಇರುವಂತಹ ಕಟ್ಟುಕತೆ ಅನ್ನುವಂಥದ್ದನ್ನ ಕೋರ್ಟ್ ನಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆ ಈ ಮಾಫಿ ಸಾಕ್ಷಿ ಅಂತ ಪರಿಗಣನೆ ಆದ ಬಳಿಕ ನಡೆಯುವಂತದ್ದು. ಒಂದು ವೇಳೆ ಅಲ್ಲಿ ಏನಾದ್ರೂ ಮಾಫಿ ಸಾಕ್ಷಿ ಹೇಳ್ತಾ ಇರೋದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದನ್ನ ಪ್ರಾಸಿಕ್ಯೂಷನ್ಗೆ ಆತ ಅರಿವು ಮಾಡಿಸಿದ್ದೇ ಆದಲ್ಲಿ ಅಥವಾ ಅದನ್ನ ಪ್ರಾಸಿಕ್ಯೂಷನ್ ಒಪ್ಕೊಂಡು ಇದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದು ಕೋರ್ಟ್ಗೆ ಪರಿಗಣನೆ ಮಾಡಿದ್ದೇ ಆಗ ಅದು ಅಂತಿಮ ತೀರ್ಪು ಕೊಡುವಂತಹ ಹಂತದಲ್ಲಿ ಅದು ಟ್ರಯಲ್ಗೆ ಮುಂದಿನ ಪ್ರಕ್ರಿಯೆಗೆ ನಡೆದು ಹೋಗುತ್ತೆ. ಇಲ್ಲವಾದಲ್ಲಿ ದರ್ಶನ್ಗೆ ಈ ಹಂತದಲ್ಲಿ ದರ್ಶನ್ ಪರ ವಕೀಲರು ಒಂದು ಮಾಫಿ ಸಾಕ್ಷಿ ಹೇಳ್ತಾ ಇರೋದು ಸುಳ್ಳು ಅನ್ನುವಂಥದ್ದನ್ನೇ ಪ್ರೂವ್ ಮಾಡಿದ್ದಾದಲ್ಲಿ ದರ್ಶನ್ಗೆ ಮೇಲುಗೈ ಆಗುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಆದೇಶ ಏನಿದೆ, ಈ ಮಾಫಿ ಸಾಕ್ಷಿ ಸದ್ಯ ದರ್ಶನ್ ಅಂಡ್ ಗ್ಯಾಂಗ್ಗೆ ನಿಜಕ್ಕೂ ಕೂಡ ಕಂಟಕ ಆಗ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ದಿವಿತ್, ಅರವಿಂದ್, ಇನ್ನು ವಿನಯ್ ಇನ್ನೋರ್ವ ಆರೋಪಿ, ಆತ ಕೂಡ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಹಾಕಿದ್ದಂಥದ್ದು. ಆ ವಿಚಾರ ಏನಾಯ್ತು, ಅದು ಯಾವಾಗ ವಿಚಾರಣೆಗೆ ಬರುತ್ತೆ? ಇನ್ನಷ್ಟು ಮಂದಿ ಏನಾದರೂ ತಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಇದರಲ್ಲಿ ಅರ್ಜಿ ಹಾಕುವ ಸಾಧ್ಯತೆಗಳಿದೆಯಾ, ಹೇಗೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಇಲ್ಲಿ ಪ್ರದೋಷ್ 11 ಪುಟಗಳ ಒಂದು ಮಾಫಿ ಸಾಕ್ಷಿಯ ಅರ್ಜಿಯನ್ನ ಏನು ಸಲ್ಲಿಕೆ ಮಾಡ್ತಾನೆ, ಪ್ರಾಸಿಕ್ಯೂಷನ್ ಅದನ್ನ ಒಪ್ಕೊಳ್ಳುತ್ತೆ. ಅದಾದ ಬಳಿಕ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಇದೇ ಹಂತದಲ್ಲಿ A10 ಆರೋಪಿ ಆಗಿರುವಂತಹ ವಿನಯ್ ಹಾಗೆ A8 ಆರೋಪಿ ಆಗಿರುವಂತಹ ರವಿಶಂಕರ್ ಏನಿದ್ದ, ಅಂದ್ರೆ ಡ್ರೈವರ್ ರವಿಶಂಕರ್ ಏನಿದ್ದ, ಆತ ಕೂಡ ಇಲ್ಲಿ ಮಾಫಿ ಸಾಕ್ಷಿ ಅರ್ಜಿಯನ್ನ ನಾವು ಹಾಕ್ತಿವಿ ಅನ್ನುವಂತಹ ಹಂತದಲ್ಲಿ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆ ಬಳಿಕ ಅಲ್ಲಿ ಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆಗಳು, ಇಲ್ಲಿ ಪ್ರಾಸಿಕ್ಯೂಷನ್ ಈಗ ಪ್ರದೋಷ್ರ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಹಂತದಲ್ಲಿ ಅವರ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು. ಅಂದ್ರೆ ಅವರದ್ದೇನೋ ಒಂದು ಮಾಫಿ ಸಾಕ್ಷಿ ಅರ್ಜಿ ಇದೆ, ಅವರ ಮನವಿಗಳೇನಿದೆ, ಆ ಒಂದು ಕೋರ್ಟ್ನ ಪ್ರಕ್ರಿಯೆಯಲ್ಲಿ ಈಗ ಅದು ಸಿಲುಕು ಹಾಕೊಂಡಿರುವಂತದ್ದು. ಆ ಒಂದು ಪ್ರಕ್ರಿಯೆಯನ್ನ ವಿನಯ್ ಹಾಗೆ ರವಿಶಂಕರ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಕೋರ್ಟ್ಗೆ ಆಗಮಿಸಿದಂತಹ ರವಿಶಂಕರ್
ಸೋಮಶೇಖರ್ ಹಾಗೆ ಇನ್ನುಳಿದಂತ ಅಂದ್ರೆ ಜಾಮೀನಲ್ಲಿರುವಂತಹ ಆರೋಪಿಗಳೇನಿದ್ರು ಅವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿ ಅವರ ಪರ ವಕೀಲರ ಮುಖಾಂತರವಾಗಿ ಪ್ರಾಸಿಕ್ಯೂಷನ್ಗೆ ಹಾಗೆ ಕೋರ್ಟ್ಗೆ ಮನವಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇವತ್ತು ಪ್ರದೂಷ್ ಅಂದ್ರೆ A14 ಆರೋಪಿಯಾಗಿರುವಂತಹ ಪ್ರದೂಷ್ ಸಲ್ಲಿಕೆ ಮಾಡಿರುವಂತಹ ಮಾಫಿ ಸಾಕ್ಷಿಯ ಅರ್ಜಿ ಏನಿದೆ ಅದರ ಆದೇಶವನ್ನ ಇವತ್ತು ಪ್ರಕಟ ಮಾಡುತ್ತೆ. 59ನೇ CCH ನ್ಯಾಯಾಲಯದಲ್ಲಿ ಇವತ್ತು ಅದನ್ನ ಪರಿಗಣನೆ ಮಾಡಬೇಕಾ ಬೇಡವಾ ಅನ್ನುವಂತಹ ಹಂತದಲ್ಲಿ ಇವತ್ತು ಆದೇಶ ಹೊರಬರುತ್ತೆ. ಅದಾದ ಬಳಿಕ ಆತನನ್ನ ಅಂದ್ರೆ ಮಾಫಿ ಸಾಕ್ಷಿಯನ್ನ ಆರೋಪಿಯಿಂದ ಪ್ರತ್ಯಕ್ಷದರ್ಶಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿ ಮುಂದಿನ ಪ್ರಕ್ರಿಯೆ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.